ಈ ಕೆಲವರು ದೇವ್ರ ದರ್ಶನ ಆಗದೆ ಇದ್ರೆ ರಥೋತ್ಸವ ಹೋಗ್ಬಿಟ್ರೆ ಓಡೋಗಿ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರಲ್ಲ, ಮನೆ ಮುಂದೆ ನಿಂತಿರ್ತಾರೆ, ದೇವ್ರು ಬಂದ್ರೆ ಕೈ ಮುಗಿತಾರೆ. ಇವ್ರ ಮನೆಯಿಂದ ಬರೋಟ್ಗಳು ದೇವ್ರು ಪಾಸ್ ಆಗ್ಬಿಟ್ಟಿದ್ರೆ ಓಡೋಗಿ ಮುಂದೆ ನಮಸ್ಕಾರ ಮಾಡ್ತಾರಲ್ಲ. ಈ ಭಗವಂತ ಏನಂದ್ರೆ ಯಾರ ಮನೆ ಮುಂದೆ ನಿಂತ್ಕೊಳ್ಳಲ್ಲ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಪ್ಪ. ಬ್ರಹ್ಮದೇವರಿಗೆ ಭಗವಂತ ಒಂದ್ಸತಿ ಕಂಡಾಗ ಎಷ್ಟು ಚೆನ್ನಾಗಿದೆ ಆ ರೂಪ ಅಂತ ನೋಡೋಷ್ಟ್ರಲ್ಲಿ ಮಾಯ ಆಗ್ಬಿಡ್ತಾನೆ, ನೋಡೋಷ್ಟ್ರಲ್ಲಿ ಮಾಯ ಆಗ್ಬಿಡ್ತಾನೆ. ಆದ್ರೆ ಒಮ್ಮೆ ನೋಡಿದ ಬ್ರಹ್ಮದೇವರಿಗೆ ಭಗವಂತನ ದರ್ಶನದ ಟೇಸ್ಟ್, ರುಚಿ ಹತ್ಬಿಟ್ಟಿರುತ್ತಲ್ಲ, ಅದಕ್ಕೆ ಮತ್ತೆ ನೋಡಬೇಕು ಅಂತ ಅನ್ಸತ್ತೆ. ಯಾರಿಗೆ ಭಗವಂತನ ದರ್ಶನದ ರುಚಿ ಆಗಿದೆ ಅವ್ರಿಗೆ ಮತ್ತೆ 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 ನೋಡಬೇಕು ಅಂತ ಅನ್ಸತ್ತೆ. ಅವ್ರಿಗೆ ದೇವರ ದರ್ಶನ, ದೇವರ ಸ್ತೋತ್ರ, ದೇವರ ಪಾರಾಯಣ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದು ಚಟದಂತೆ ಆಗಿಟ್ರೆ. ಹಾಗಾಗಿ ದೇವರನ್ನ ಮತ್ತೆ ಮತ್ತೆ ನೋಡ್ಬೇಕು. ಇವೊಮ್ಮೆ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅದು ಒಳ್ಳೇದೇ ಇರಲಿ ಕೆಟ್ಟದ್ದಿರಲಿ, ಅದು ಅವಾಗ ಬೇಕಾಗ್ತಾ ಇರ್ಬೇಕು. ಅಭ್ಯಾಸ ಅವ್ರಿಗೆ ಒಳ್ಳೆ ಅಭ್ಯಾಸ, ನಮ್ಗೆ ದುರಭ್ಯಾಸ. ಅವರಿಗೆ ಭಗವಂತನ ಬಗ್ಗೆ ಅಭ್ಯಾಸ. ಹೀಗಾಗಿ ದೇವರ ರಥೋತ್ಸವ ಹೋದ್ರೆ ಮುಂದೆ ಹೋಗೋದು ದೇವರು ನೋಡೋದು. ವಿರಿಂಚ ವೈರಿಂಚ ಮುಖಾಮರಾಲಿ ಪ್ರಬೋದಯಂತೀವ ತದಾ ನನಾಮ ಪುರಾಣ ಪುಂಸಃ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಈ ರಥ ಹೋಗ್ತಾ ಇದ್ರೆ, ದೇವರು ಹೋಗ್ತಿದ್ರೆ ಕೆಲವರು ದೇವರಿಗೆ ಅಡ್ಡವಾಗಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಮಾಡೋರು ನೋಡಿ ಕೆಲವರು ಅನ್ನೋದು, ಏನ್ರಿ ಅಡ್ಡಡ್ಡ ನಮಸ್ಕಾರ ಮಾಡ್ತೀರಪ್ಪ, ಅದೆಲ್ಲ ಮನೇಲಿ ಇಟ್ಕೋಬೇಕಿದೆ ನಮ್ಮ ಮಧ್ಯ ರಸ್ತೆ ಒಳಗೆ. ಹಂಗಿಲ್ಲ, ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಆಗಾಗ ನಮಸ್ಕಾರ ಮಾಡ್ತಾರಂತ. ಯಾಕಂದ್ರೆ ಇದು ನಮಗಿಂತ ಚಿಕ್ಕವರಿಗೆ ಪಾಠ ಹೇಳಬೇಕಂತೆ. ನಮ್ಮನ್ನ ನೋಡ್ತಿರ್ತಾರಲ್ಲ ಅವರಿಗೆ ನಾವು ಮಾಡುವ ಕರ್ಮದ ಮೇಲೆ ಅಬ್ಸರ್ವೇಷನ್ ಇರುತ್ತೆ. ನಮಗಿಂತ ಕಿರಿಯರು ನಮ್ಮನ್ನು ನೋಡ್ತಿರ್ತಾರೆ, ಅವರು ನೋಡುವಾಗ ಅವರಿಗೆ ನಮ್ಮಿಂದ ಒಂದು ಮೆಸೇಜ್ ಹೋಗ್ಬೇಕು. ಏನು? ಭಗವಂತ ಬಂದಾಗ ನಮಸ್ಕಾರ ಮಾಡಬೇಕು. ಆ ಮಾಡುವಾಗ ನಾಚಿಕೆ ಇರಬಾರ್ದು, ದೇವರಿಗೆ ಅಡ್ಡ ನಮಸ್ಕಾರ ಮಾಡಬೇಕು, ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಇವನು ಪುರಾಣ ಪುರುಷ, ಇವನು ಪುರುಷೋತ್ತಮ. ವೇದಗಳಲ್ಲಿ